ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಬಹಳ ಅನುಕೂಲವಾಗಲಿದೆ, ಬಹಳ ಹೆಲ್ಪ್ಫುಲ್ ಆಗಲಿದೆ. ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೋ ದಯವಿಟ್ಟು ಈ ವರ್ಷಕ್ಕಾದರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ತಾವುಗಳು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದೀರಾ, ಸರ್ ನಮಗೆ ಯಾವ ರೀತಿಯಾಗಿ ಆನ್ಸರ್ ಬರೆದ್ರೆ 4 ಔಟ್ ಆಫ್ 4 ಆ್ಯನ್ಯುವಲ್ ಎಕ್ಸಾಮಲ್ಲಿ ಸಿಗುತ್ತೆ, ಯಾವ ರೀತಿಯಾಗಿ ಆನ್ಸರನ್ನು ಬರೆದ್ರೆ 3 ಔಟ್ ಆಫ್ 3, 5 ಔಟ್ ಆಫ್ 5, 2 ಔಟ್ ಆಫ್ 2 ಈ ಪ್ರತಿಯೊಂದು ಸಬ್ಜೆಕ್ಟಿಗೆ ಯಾವ ರೀತಿಯಾಗಿ ಸಿಗುತ್ತೆ ಅಂತ. ಬರೀ ಲ್ಯಾಂಗ್ವೇಜಲ್ಲೆಲ್ಲ ಕೋರ್ ಸಬ್ಜೆಕ್ಟಲ್ಲೂ ಕೂಡ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಭಾಳ ಮೈಂಡ್ಸೆಟ್ ಆಗಿಬಿಟ್ಟಿದೆ, ಸರ್ ಇಂಗ್ಲೀಷಲ್ಲಿ ಹೆಂಗೆ ಬರೆದ್ರೂ ಕೂಡ ನಮಗೆ 80 ಔಟ್ ಆಫ್ 80 ಕೊಡಲ್ಲ ಅಂತ. ಅದಕ್ಕೆ ನಾನು ಇವತ್ತು ಬೆಳಗ್ಗೆ ಪ್ರತಿಯೊಬ್ಬರಿಗೂ ಕೂಡ ನೆನ್ನೆಯ ದಿನ ನಾನು ನಿಮಗೆ ಇಂಗ್ಲೀಷಲ್ಲಿ 80 ಔಟ್ ಆಫ್ 80 ತೆಗೆದುಕೊಂಡಂಥ ವಿದ್ಯಾರ್ಥಿಯ ಏನಂತೀರ ತಾವುಗಳು ಆನ್ಸರ್ ಸ್ಕ್ರಿಪ್ಟನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಹೌದಲ್ವ ಈ ರೀತಿಯಾಗಿ ಬರೀಬೇಕು ನಾನು ಕೂಡ ಅಂತ. ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಪೇಪರಲ್ಲಿ ಬರೆದಂತಹ ಒಂದು ಆನ್ಸರ್ಸ್ಗಳಾಗಿರ್ಬೋದು ಪರ್ಫೆಕ್ಟಾಗಿದ್ದಾಗ ಮಾತ್ರ 80 ಔಟ್ ಆಫ್ 80 ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಿದ್ದರೆ ನಿಮಗೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ತಾವುಗಳು ಪ್ರಾಕ್ಟೀಸ್ ಮಾಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕಂದರೆ ಬಹಳ ಜನಕ್ಕೆ ಸರ್ ನಮಗೆ ಫಿಸಿಕ್ಸ್ ಆನ್ಸರ್ ಸ್ಕ್ರಿಪ್ಟ್ ಬೇಕಿತ್ತು, ನಮಗೆ ಮ್ಯಾಥ್ಸ್ ಬೇಕಿತ್ತು, ಅಥವಾ ನಮ್ಮ ಕೆಮಿಸ್ಟ್ರಿ ಬೇಕಿತ್ತು, ಹಿಂದಿ ಅದು ಇದು ಅಂತ ಹೇಳ್ತಾ ಇದ್ದೀರಾ. ಹಾಗೂ ಇನ್ನೊಬ್ಬರು ಕಮೆಂಟ್ ಹಾಕಿದರು, ಸರ್ ನೀವು ಅಪ್ಲೋಡ್ ಮಾಡಿದಂಥ ಆನ್ಸರನ್ನೇ ನಾನು ಬರೆದಿದ್ದೆ ಎಕ್ಸಾಮಲ್ಲಿ 4 ಮಾರ್ಕ್ಸಿಗೆ, ಆದರೆ ನಮ್ಮ ಟೀಚರು ನಮ್ಮ ವ್ಯಾಲ್ಯುವೇಟ್ರು 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ. ಆವಾಗ ನನ್ನ ಮೇಲಿರುವಂಥ ಒಂದು ಭರವಸೆ ಕೂಡ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಆಗ್ತಾ ಹೋಗುತ್ತೆ, ಯಾಕಂದರೆ ಈ ವ್ಯಾಲ್ಯುವೇಷನ್ನು ಪರ್ಸೆಂಟ್ ಟು ಪರ್ಸೆಂಟ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರ ಒಂದು ತೊಂದರೆನೂ ಬೇಡ ನಿಮಗೆ, ಯಾರ ಒಂದು ಕೀ ಆನ್ಸರ್ಗಳು ಬೇಡ. ಹಾಗಿದ್ದರೆ ಗೌರ್ಮೆಂಟಿಂದ ಅಪ್ರೂವಲ್ ಆಗಿ 4ಕ್ಕೆ 4 ಬಂದಂತಹ ಆನ್ಸರ್ ಪೇಪರು ಗೌರ್ಮೆಂಟಿಂದ ಅಂತ ಹೇಳಿದರೆ ಈ ವ್ಯಾಲ್ಯುವೇಟರ್ಗಳಿಂದ. ಯಾಕಂದರೆ ಒಬ್ಬ ವ್ಯಾಲ್ಯುವೇಟ್ರು ವ್ಯಾಲ್ಯುವೇಷನ್ ಮಾಡಾದ್ಮೇಲೆ ಅದು 3 ರೌಂಡ್ ಹೋಗುತ್ತೆ. ಯಾಕಂದರೆ 80 ಔಟ್ ಆಫ್ 80 ಯಾರ ಕೈಯಿಂದನೂ ಕೊಳ್ಳಿಕ್ಕೆ ಬಿಡಲ್ಲ. 80 ಔಟ್ ಆಫ್ 80 ಕೊಟ್ಟಿದ್ದಾರೆ ಅಂದರೆ ಅದನ್ನು 3 ಜನ ಅದನ್ನು ಸ್ಕ್ರೂಟನಿ ಅಂತ ಕರಿತೀವಿ, ಸ್ಕ್ರೂಟನೈಸ್ಡ್ ಅಂತ ಹೇಳ್ತೀವಿ. ಅದನ್ನು ಮಾಡಾದಮೇಲೆ ಅದು ಅಪ್ರೂವಲ್ ಆದಮೇಲೆ ಇಲ್ಲಿ ನಿಮಗೆ ನಾನು ಅಪ್ಲೋಡನ್ನು ಮಾಡಿ ಕೊಡುವಂಥದ್ದು. ಹಾಗಿದ್ದರೆ ಆ ಎಲ್ಲ ಆನ್ಸರ್ ಪೇಪರ್ಗಳನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ, ಯಾಕಂದರೆ ಅವರು ಬರೆದಿದ್ದನ್ನೇ ತಾವುಗಳು ಪ್ರಾಕ್ಟೀಸ್ ಮಾಡಿ ಕರೆಕ್ಟಾಗಿ ಇದೇ ಆನ್ಸರ್ ಈ ರೀತಿಯಾಗಿ ಬರೀಬೇಕಾ ಅಂತ ಒಂದು ನಿಮಗೆ ಹಿಡಿತ ಸಿಗುತ್ತೆ, ಹೌದಲ್ವ? ನಿಮಗೆ ಒಂದು ಗ್ರಿಪ್ ಸಿಗುತ್ತೆ, ಯಾವ ರೀತಿಯಾಗಿ ನಾನು ಆನ್ಸರ್ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿಯಾಗಿ ಎಂಡ್ ಮಾಡಬೇಕು, ಯಾವ ರೀತಿಯಾಗಿ ಆನ್ಸರನ್ನು ಡಿವೈಡ್ ಮಾಡಿ ಬರೀಬೇಕು, 4 ಮಾರ್ಕ್ಸಿಗೆ ಹೇಗೆ ಬರೀಬೇಕು, 2 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂತ ನಿಮ್ಮಲ್ಲಿ ಡೌಟ್ಸ್ ಇದೆ ಅಲ್ವಾ, ಎಲ್ಲದೂ ಕೂಡ ಇದೇ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಯಾವಾಗ ಕ್ಲಿಯರ್ ಆಗುತ್ತೆ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ. ಯಾಕಂದರೆ ಬಹಳ ಜನ ಕೇಳ್ತಾ ಇದ್ರಿ, ಸರ್ ಟಾಪರ್ಸ್ ಆನ್ಸರ್ ಸ್ಕ್ರಿಪ್ಟ್ಸ್ಗಳನ್ನು ನಮಗೆ ಎಲ್ಲ ಸಬ್ಜೆಕ್ಟಿಂದ ಕೊಡಿ ಅಂತ. ಎಲ್ಲ ಸಬ್ಜೆಕ್ಟು ಸಪ್ರೇಟಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಂದು ಸಬ್ಜೆಕ್ಟಿನ, ಲ್ಯಾಂಗ್ವೇಜಿನ, ಕೋರ್ ಸಬ್ಜೆಕ್ಟಿನ ನಿಮಗೆ ಏನಂತೀರ ಆನ್ಸರ್ ಟಾಪರ್ಸ್ ಆನ್ಸರ್ ಸ್ಕ್ರಿಪ್ಟ್ಗಳ ಲಿಂಕನ್ನು ಕೊಟ್ಟಿರ್ತೇನೆ, ಉಚಿತವಾದ PDF ಕಾಪಿಯನ್ನು ಕೊಟ್ಟಿರ್ತೇನೆ, ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಹೋಪ್ ಇದು ನಿಮಗೆ ಸಂತೋಷದ ಸುದ್ದಿ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬಹಳ ಜನ ಅಲ್ಲಿ ಇಲ್ಲಿ ಕೇಳ್ತಾ ಇದ್ರಿ, ಅಥವಾ ವಿಡಿಯೋ ಅರ್ಧ ಬರ್ಧ ನೋಡ್ತಾ ಇದ್ರಿ, ಯಾರು ನೋಡಬೇಕು ಅಂತ. ಇನ್ನು ಮುಂದೆ ತಾವುಗಳು ಅಂತಹ ಒಂದು ಹೋಗೋದು ಬೇಡ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಂದು ಸಬ್ಜೆಕ್ಟಿನ ಒಂದೊಂದೊಂದು 80 ಔಟ್ ಆಫ್ 80 ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಯ ಅಥವಾ ವಿದ್ಯಾರ್ಥಿನಿಯ ಆನ್ಸರ್ ಸ್ಕ್ರಿಪ್ಟ್ ಇರುತ್ತೆ, ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋ ಯಾವುದು ಬೇಕು, ಎದರ ಬಗ್ಗೆ ಬೇಕು ಅಂತ, ಯಾಕಂದರೆ ಈಗಾಗಲೇ ನಾನು ಒಂದು ಬ್ಲೂ ಪ್ರಿಂಟನ್ನು ಉಚಿತವಾಗಿ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಹಾಗೂ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಬ್ಲೂ ಪ್ರಿಂಟ್ಸನ್ನು ಕೊಟ್ಟಿದ್ದೇನೆ. ಹಾಗೂ ಮಾಡಲ್ ಕ್ವಶನ್ ಪೇಪರ್ ಪ್ರತಿಯೊಂದು ಸಬ್ಜೆಕ್ಟಿನ 3 ಮಾಡಲ್ ಕ್ವಶನ್ ಪೇಪರು ಕೂಡ ಉಚಿತವಾಗಿ ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಇದೆ. ಪ್ರತಿಯೊಬ್ಬರು ಪ್ರತಿಯೊಂದನ್ನು ವಿಡಿಯೋ ನೋಡಿ, ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೋಸ್ಕರ ಏನೋ ಒಂದು ಮಾರ್ಪಾಡು ಮಾಡ್ಕೊಳ್ಳಿ, ವಿದ್ಯಾರ್ಥಿಗಳು ಚೇಂಜ್ ಆಗಲಿ ಅಂತ ನಿಮ್ಮ ಆನ್ಯುವಲ್ ಎಕ್ಸಾಮಿಗಾಗಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಧನ್ಯವಾದಗಳು. ಆಲ್ ದ ಬೆಸ್ಟ್. ದೀಸ್ ಆನ್ಸರ್ ಸ್ಕ್ರಿಪ್ಟ್ಸ್ ಆರ್ ಫಾರ್ ಯುವರ್ ರೆಫರೆನ್ಸ್. ಲ್ಯಾಂಗ್ವೇಜು ರೆಫರೆನ್ಸ್ ಆಗಿರುತ್ತೆ. ನಾನು ಒಂದೇ ನಿಮಗೆ ಹೇಳುತ್ತಿರುವಂಥದ್ದು, ಆನ್ಸರ್ ಪೇಪರ್ಗಳನ್ನು ಒಮ್ಮೆ ಓದಿಬಿಟ್ಟು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಒಳ್ಳೆಯ ಅಂಕಗಳು ಬರಬೇಕು ಅಂತ ಹೇಳಿದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ತಾವುಗಳು ಏನು ಮಾಡಬೇಕು ಅಂದರೆ ಬರೆದು ಕಲಿಬೇಕು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.